ನನ್ನ ಫಸ್ಟು ವಾಯ್ಸ್ ಓವರ್ ವೀಡಿಯೋ ಇದು. ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಬರ್ತಿರ್ಲಿಲ್ಲ. ಇದು ಫಸ್ಟು ಚಿಕನ್ ತರಬೇಕು ಅಂತ ಚಿಕನ್ ತಗೊಂಡು ಕೊಡೋಕ್ಕಂತ ಹೋದೆ. 1 kg 700 ಗ್ರಾಮ್ ಇದೆ ಅಂತ ಹೇಳಿದರು. ಅವ್ರು ಕಟ್ ಮಾಡಿದ್ರೆ ಮೇಡಮ್ ಒಂದು 300 ಗ್ರಾಮ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ನನಗೆ ಬೇಕಾಗಿತ್ತು 1 kg 100 ಗ್ರಾಮ್ ಅದು ಸಾಕಾಗುತ್ತೆ ಅಂತಂದಿತ್ತು. ಸರಿ ಕಟ್ ಮಾಡಿದ್ರೆ 1 kg 100 ಗ್ರಾಮ್ ಬರುತ್ತೆ ಮೇಡಮ್ ಆಗುತ್ತೀನಿ ಅಂತ ಹೇಳಿದರು. ಸರಿ ಆಯಿತು ಕೊಡಿ ಅಂತೇಳಿ ಕಟ್ ಮಾಡಿಸ್ಕೊಂಡು ಬಂದೆ. ಆನಿಯನ್ ಚಾಪ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೆ. ಆನಿಯನ್ ಹಿಂಗೆ ಸ್ವಲ್ಪ ಆ್ಯಡ್ ಮಾಡಿ ಎಣ್ಣೆ ಹಾಕಿ ಆ್ಯಡ್ ಮಾಡಿ ಒಂದು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಹಾಗೆ ಕೈ ಆಡಿಸಿ ಬಾಡಿಸಿ ಅದನ್ನು ಚಕ್ಕೆ ಲವಂಗ ಒಂದು 1.5 ಇಂಚಷ್ಟು ಚಕ್ಕೆ, ಒಂದು 6 ಲವಂಗ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ. 4 ಇದೆಯಾ ಅದು ಸ್ವಲ್ಪ ಪೀಸ್ ಮಾಡಿ ಹಾಕಿದ್ದೀನಿ. ಹಂಗೆ ಹಾಕಿದ್ರೆ ಗ್ರೈಂಡ್ ಹಾಕೋದಕ್ಕಾಗ ಪೀಸ್ ಹಂಗೆ ಇರುತ್ತೆ ಅಂತೇಳಿ. ಇನ್ನು ಗೋಡಂಬಿ ಇಷ್ಟ ಆದರೆ ಹಾಕ್ತೀನಿ. ಟೇಸ್ಟಿಗೆ ಅಂತ ಹಾಕಿದ್ದೀನಿ. ಸ್ಕಿಪ್ ಮಾಡ್ಬೋದು ನೀವು. ಮತ್ತು ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದು ಫ್ರೈ ಆಗೋದಕ್ಕೆ ಬಿಡಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಸೈಡಿಗೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ತಣ್ಣಗೆ ಹಾಕಬೇಕು. ಅದೇ ಬಾಣಲಿಗೆ ಅದು ತಣ್ಣಗಾಗೋಷ್ಟರಲ್ಲಿ ಅದೇ ಬಾಣಲಿಗೆ 1-2 ಉಂಡೆ ಬೆಳ್ಳುಳ್ಳಿ ತಗೊಂಡು ಸಿಪ್ಪೆ ಬಿಡಿಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಅದನ್ನು ಮತ್ತು ಒಂದು 1.5 ಇಂಚಷ್ಟು ಶುಂಠಿ ಹಾಕ್ಕೊಂಡು ಆಡಿ ಫ್ರೈ ಮಾಡಿ ಸೈಡ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆ. ಮತ್ತು ಕೊಬ್ಬರಿ ಹಂಗೆ ಚಾಪ್ ಮಾಡಿ ಹಾಕೋದು ಬೇಡ ಅಂತ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಕೊಬ್ಬರಿ. ಅದಕ್ಕೆ ಮತ್ತು ಫ್ರೈ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಎಲ್ಲ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ 1.5 kg ಚಿಕನ್ನಿಗೆ 1.5 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಅದು ನಮ್ಮ ಖಾರಕ್ಕೆ, ನಾವು ತಿನ್ನೋ ಖಾರಕ್ಕೆ ಸರಿಯಾಗುತ್ತೆ. ನಿಮ್ಮ ಅಳತೆಗೆ ನಿಮ್ಮ ಮನೆಯವ್ರು ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಖಾರ ತಿಂದರೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ತಿಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. 2 ಟೇಬಲಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೈಡ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲು. ಇದು ನನ್ನ ಫಸ್ಟ್ ವಾಯ್ಸ್ ಓವರ್ ವೀಡಿಯೋ ಆಗಿರುತ್ತೆ. ಎನ್ಕರೇಜ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಚಿಕನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ನೀಟಾಗಿ. ಒಂದು ಸ್ವಲ್ಪ ನೀರು ಹಾಕಿ, ಒಂದು ಸ್ವಲ್ಪ ನೀರು ಬೇಕು ನಿಮಗೆ ಸಾಂಬಾರು ಅಂತಂದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಬೇಡ ಅಂತಂದರೆ ಒಂದು ಸ್ವಲ್ಪ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಗೊಜ್ಜು ಥರ ಗ್ರೇವಿ ಥರ ಆಗುತ್ತೆ. ನಿಮಗೆ ಪೂರಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾನು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಬಿಡಿ. ಒಂದು ವಿಷಲ್ ಬರೋ ತನಕ ವೇಟ್ ಮಾಡಿ. ವಿಷಲ್ ಬಂತು ನೋಡ್ತಾ ಇರ್ಬೋದು. ಕಲ್ಲರು ಅದು ಸ್ಟ್ರಕ್ಚರು ಎಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.